ಮಾಡುವುದು ಅವನ ಕಾರ್ಯ. ಸೃಷ್ಟಿ ಮಾಡಿದ ಜೀವಿಯ ಜೀವನವನ್ನ ಪಾಲಿಸುವುದು ಮಹಾವಿಷ್ಣುವಿನ ಕರ್ತವ್ಯ. ಅದನ್ನ ಲಯಗೊಳಿಸುವುದು ನನ್ನ ಕರ್ತವ್ಯ. ಹಾಗಾದರೆ ಬ್ರಹ್ಮ ವಾಸಿಸುವುದು ಎಲ್ಲಿ? ಸತ್ಯಲೋಕದಲ್ಲಿ ಅಲ್ವಾ? ಮಹಾವಿಷ್ಣು ವೈಕುಂಠದಲ್ಲಿ. ಹಾಗೆ ನಮಗೆ ಇದು ರಜತಾದ್ರಿ, ಈ ಬೆಳ್ಳಿಯ ಬೆಟ್ಟ. ನನ್ನನ್ನು ನೀನು ವರಿಸಿದ ಮೇಲೆ ನಿನ್ನ ಕಾರ್ಯ ಯಾವುದು ಹೇಳು? ತ್ರಿಕಾಲಕ್ಕೆ ಸರಿಯಾಗಿ ಭಸ್ಮವನ್ನ ತರುವಂತಹದ್ದು ನನ್ನ ಕಾರ್ಯ ಅಲ್ವಾ? ಅದನ್ನೇ ಮುಂದುವರಿಸಿಕೊಂಡು ಬರ್ತಾ ಇದ್ದೀಯ. ಹೌದು ಸ್ವಾಮಿ. ನನ್ನ ಬಗ್ಗೆ ನನ್ನ ಭಕ್ತರು ಹಲವಾರು ರೀತಿಯಲ್ಲಿ ಕೊಂಡಾಡುತ್ತಾರೆ. ನಾನು ಮಾಡಿದ ಕಾರ್ಯಗಳಿಂದಾಗಿ ಪರಮೇಶ್ವರ ಎಂಬುದಾಗಿ ಕರೀತಾರೆ. ಯಾಕಾಗಿ ಭಕ್ತರೆಲ್ಲರೂ ಕೇಳಿದ ಕೂಡಲೇ ವರವನ್ನ ನೀವು ನೀಡುವುದಕ್ಕಾಗಿ ನಿಮ್ಮನ್ನ ಪರಮೇಶ್ವರ ಎಂಬುದಾಗಿ ಕರೀತಾರೆ ಅಲ್ವಾ? ಮತ್ತೆ ತ್ರಿಶೂಲಧಾರಿ ಎಂಬುದಾಗಿ ಕರೀತಾರೆ. ನೀವು ತ್ರಿಶೂಲವನ್ನ ಹಿಡಿದಿರುವುದಕ್ಕೋಸ್ಕರ ತ್ರಿಶೂಲಧಾರಿ ಎಂಬುದಾಗಿ ಕರೀತಾರೆ. ನೀಲಕಂಠ ಎಂಬುದಾಗಿ ಕರೀತಾರೆ. ನಿಮ್ಮ ಗಂಟಲಿನಲ್ಲಿ ನೀಲಿಯಾಗಿದೆಯಲ್ಲ, ಹಾಗಾಗಿಯೇ ನೀಲಕಂಠ ಎಂಬುದಾಗಿ ಕರೀತಾರೆ. ಚಂದ್ರಶೇಖರ, ತಲೆಯಲ್ಲಿ ಚಂದ್ರನನ್ನ ಧರಿಸಿದ್ದೀರಿ. ಈ ರೀತಿ ಹಲವು ಹೆಸರುಗಳಿಂದ ನನ್ನನ್ನು ಕರೀತಾರೆ ಅಂತ ಆಯ್ತು. ಸ್ವಾಮಿ, ನನ್ನ ಬಗ್ಗೆ ಮಾತ್ರ ಮಾತಾಡಿದ್ರೆ ಸಾಕಾಗ್ತದೇನೆ? ನಿನ್ನ ಬಗ್ಗೆ ಮಾತಾಡೋದು ದಕ್ಷನ ಮಗಳಾಗಿ
ಜನಿಸಿದವಳು ಹಾ ನನ್ನನ್ನ ಸೇರಿದೆ. ಹಾ ನಂತರ ಒಂದು ದಿನ ದಕ್ಷ ನಿರೀಶ್ವರ